नमस्कार बच्चों। मैं आज आपको 7वीं कक्षा के 4th चैप्टर पढ़ा रही हूँ। मैं भी नाम कमाता मतलब प्रसिद्ध होना, मैं भी प्रसिद्ध होना, फेमस होना। पहले हम देखें कवि परिचय। डॉक्टर देविका रमेश जी हिंदी के प्रसिद्ध कवि तथा बाल साहित्यकार है। ಅಂದರೆ ಡಾಕ್ಟರ್ ದಿವಿಕಾ ರಮೇಶ್ ಜಿ ಅವರು ಹಿಂದಿಯ ಪ್ರಸಿದ್ಧ ಕವಿ ಮತ್ತು ಸಾಹಿತ್ಯಕಾರರು, ಬಾಲ ಸಾಹಿತ್ಯಕಾರರು ಸಹ ಆಗಿದ್ದರು. ಆಪ್ಕಿ ಪ್ರಸಿದ್ಧ ರಚನಾ ಖಂಡ್ ಖಂಡ್ ಅಗ್ನಿ. ಅವರ ಪ್ರಸಿದ್ಧ ರಚನೆಗಳು ಖಂಡ್ ಖಂಡ್ ಅಗ್ನಿ ಹೇ, ಇದು ಬಹಳ ಫೇಮಸ್ ಅಂತೆ. ಪ್ರಸ್ತುತ ಕವಿತಾ ಆಪ್ಕೆ ಏಕ್ ಸೌ ಏಕ್ ಬಾಲ್ ಕವಿತಾಯೇ, ಅಂದರೆ ಪ್ರಸ್ತುತ ಕವಿತಾ ಈ ಮೇ ಬಿ ನಾಮ್ ಕಮಾತ ಈ ಕವಿತೆಯನ್ನು ಏಕ್ ಸೌ ಏಕ್ ಬಾಲ್ ಕವಿತಾಯೇ ಸಂಗ್ರಹ ಸೆ ಲೀ ಗೈ ಹೇ, ಈ ಸಂಗ್ರಹದಿಂದ ಅದನ್ನು ಆಯ್ದುಕೊಳ್ಳಲಾಗಿದೆಯಂತೆ. ಅಭಿ ಆಗಿ ಶಬ್ದಾರ್ಥ ದೇಕೆ, ಪದಗಳ ಅರ್ಥ. ರೋಜ್ ಪ್ರತಿದಿನ್ ಅಂದರೆ ಡೈಲಿ, ನಾಮ್ ಕಮಾನ ಪ್ರಸಿದ್ಧ ಹೋನ ಫೇಮಸ್ ಆಗೋದು. ಸೀಮಾ ಅಂದರೆ ಸರ್ಹದ್ ಅಂದರೆ ಬಾರ್ಡರ್. ಜಟ್ಪಟ್ ತುರಂತ್, ಕ್ವಿಕ್ ಅಂದರೆ ಫಾಸ್ಟ್. ಭರ್ತಿ ಪ್ರವೇಶ್ ಪಾನ ಅಂದರೆ ಅಡ್ಮಿಷನ್ ಆಗುವಂಥದ್ದು. ಖಬರ್ ಸಮಾಚಾರ, ನ್ಯೂಸ್ ಅಂತ. ನನ್ಹ ಅಂದರೆ ಛೋಟ, ಸ್ಮಾಲ್. ಮುಸ್ಕರ್ ರಹ ಜಾನ ಅಂದರೆ ಮನ್ ಮಸೋಸ್ ಕರ್ ರಹ ಜಾನ. ದುಃಖಿ ಹೋನ ಅಂದರೆ ತುಂಬ ದುಃಖದಲ್ಲಿರುವಂಥದ್ದು ಅಥವಾ ಸ್ಯಾಡ್ ಆಗಿ ಇರುವಂಥದ್ದು. ओके, अभी इस पद्य के सारांश देखें. पहले देखें इंट्रोडक्शन. चलो शुरू करें. फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों के सपनों को कवि ने शब्द रूप दिया गया है. ಅಂದರೆ ಫೌಜ್ ಅಂದರೆ ಆರ್ಮಿ ಅಂತ. ಅಲ್ಲಿ ಹೋಗಿ ಮಕ್ಕಳು ದೊಡ್ಡವರಾದ ಮೇಲೆ ದೇಶ ಸೇವೆಗೋಸ್ಕರ ಅಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ದೇಶದ ಸೇವೆ ಮಾಡ್ತಾ ರಾಷ್ಟ್ರಪತಿ ಅಥವಾ ಈಗ PM CM ಇವರ ಹತ್ರ ಹೋಗಿ ನಾವು ಪುರಸ್ಕಾರವನ್ನು ತಗೊಂಡ್ರೆ ಅಂದರೆ ಬಹುಮಾನವನ್ನು ತಗೊಂಡ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಆವಾಗ ಹೆಸರು ಬರುತ್ತೆ. ಆ ರೀತಿ ಬಚ್ಚೋं के सपनों को कवि ने शब्द रूप दिया गया है. ಮಕ್ಕಳು ಅಂದರೆ ನೀವುಗಳು ದೊಡ್ಡವರಾಗಿ ಆರ್ಮಿಯಲ್ಲಿ ಅಥವಾ ನೇವಿಯಲ್ಲಿ ಇಲ್ಲ ಏರ್ಫೋರ್ಸಲ್ಲಿ ಇಂಥ ಕ್ಷೇತ್ರಗಳಲ್ಲಿ ನೀವು ಸೇವೆಯನ್ನು ಮಾಡಿ ದೊಡ್ಡ ವ್ಯಕ್ತಿಗಳು ಅಂದರೆ ಈಗ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ಹತ್ರ ನೀವು ಬಹುಮಾನ ಪುರಸ್ಕಾರಗಳನ್ನು ತಗೊಂಡ್ರೆ ಎಲ್ರಿಗೂ ನಿಮ್ಮ ಮನೆಯವ್ರಿಗೂ ಸಂತೋಷ ಆಗುತ್ತೆ ಮತ್ತು ದೇಶಕ್ಕೂ ಅದು ಒಂದು ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ಆ ವಿಷಯವನ್ನು ಕವಿ ಇಲ್ಲಿ ತಮ್ಮ ಶಬ್ದಗಳ ರೂಪದಲ್ಲಿ ಹೇಳಿದ್ದಾರೆ. ಯಹ ಕವಿತಾ ಸಚ್ಮುಚ್ ಬಚ್ಚೋಂ ಕೆ ಲಿಯೆ ಪ್ರೇರಣಾದಾಯಕ್ ಹೇ, ಅಂದರೆ ಈ ಕವಿತೆ ಮಕ್ಕಳಿಗಾಗಿ ಬರೆದಿರುವಂಥದ್ದು. ಅದು ಅವರಿಗೆ ಸ್ಫೂರ್ತಿದಾಯಕ, ಪ್ರೇರಣೆಯಾಗಿರುತ್ತಂತೆ. रोज रोज सीमा की खबरें सुनकर मन नन्हा मेरा मुस्मुस्कर रह जाता है. ಅಂದರೆ ರೋಜ್ ಸೀಮಾ ಕಿ ಖಬರೆ ಸುನ್ಕರ್ ಮನ್ ನನ್ಹಾ ಮೇರಾ, ಅಂದರೆ ಒಂದು ಮಗು ಸ್ಟೂಡೆಂಟ್ ಒಬ್ಬ ಹೇಳ್ತಾ ಇದ್ದಾನೆ, ಚಿಕ್ಕ ಹುಡುಗ. ಅವನಿಗೆ ಆರ್ಮಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅವನಿಗೆ ರೋಜ್ ಸೀಮಾ ಕಿ ಖಬರೆ ಸುನ್ಕರ್ ಅಂದರೆ ಸೀಮಾ ಅಂದರೆ ಬಾರ್ಡರ್. ನಮ್ಮ ದೇಶವನ್ನು ಕಾಯೋರು ಯಾರು? ಆರ್ಮಿಯಲ್ಲಿರುವಂತಹ ಯೋಧರು. ಅವರ ವಿಷಯಗಳನ್ನು ಕೇಳಿ, ಇವಾಗ TV ನಲ್ಲಿ ನ್ಯೂಸಲ್ಲಿ ಎಲ್ಲ ಬರುತ್ತಲ್ವಾ, ನಮ್ಮ ದೇಶನ ಕಾಯ್ತಾ ಇದ್ದಾರೆ, ಬೇರೆ ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದ್ದರೆ ನಮ್ಮ ದೇಶದವರು ಅಲ್ಲಿ ಯುದ್ಧ ಮಾಡಿ ನಮ್ಮ ದೇಶನ ಕಾಯ್ತಾ ಇದ್ದಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಬಗ್ಗೆ ನಮಗೆ ಬಹಳ ಗೌರವ, ಹೆಮ್ಮೆ ಇರಬೇಕು. ಆ ರೀತಿ ಮಾತುಗಳನ್ನು ಕೇಳಿದಾಗ ಬೆಳೆಯೋ ಮಕ್ಕಳಿಗೆ ನಾನು ಆ ರೀತಿ ಆಗಬೇಕು ಅಂತ ಮನಸ್ಸಿಗೆ ಅವರಿಗೆ ಬರುತ್ತೆ. ಮುಸ್ಸಾಕರ್ ರೇತಾ ಹೈ, ಆ ವಿಷಯಗಳನ್ನು ಕೇಳಿ ಮನಸ್ಸಿಗೆ ತುಂಬ ದುಃಖನೂ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ. ನಾನು ಆ ರೀತಿ ದೇಶಕ್ಕಾಗಿ ಸೇವೆಯನ್ನು ಮಾಡಬೇಕು ಅಂತ ಅನಿಸ್ತಿರುತ್ತೆ ಆ ಹುಡುಗನಿಗೆ. ಅಗರ್ ನಾ ಹೋತಾ ಛೋಟಾ ಬಚ್ಚಾ ತೋ ಲೇಕರ್ ಬಂದೂಕ್ ಹಾತ್ ಮೇ ಬಿ ನಾಮ್ ಕಮಾತಾ.
ಆಗ ಈಗೇನಾದರೂ ನಾನು ಚಿಕ್ಕ ಹುಡುಗ ಆಗದೆ ಇದ್ದಿದ್ದರೆ ನಾನು ನನ್ನ ಕೈಯಲ್ಲಿ ಬಂದೂಕನ್ನು ತೆಗೆದುಕೊಂಡು ಆರ್ಮಿ ಆಗಿಬಿಟ್ಟು ನಾನು ಒಬ್ಬ ದೊಡ್ಡ ಪ್ರಸಿದ್ಧ ಆರ್ಮಿ ಯೋಧ ಆಗ್ತಿದ್ದೆ ಅಂತ ಆ ಹುಡುಗ ಹೇಳ್ತಾ ಇದ್ದಾನೆ. झटपट होकर बड़ा फौजी में एक यही बस मन में आता मैं ಭರ್ತಿ ಹೋ ಜಾತ. ಜಟ್ಪಟ್ ಹೋಕರ್ ಬಡ ಅಂದರೆ ಬೇಗ ನಾನು ದೊಡ್ಡವನಾಗಿ ಆರ್ಮಿನಲ್ಲಿ ಸೇರಿ ಆರ್ಮಿನಲ್ಲಿ ಸೇರಿ ಅಲ್ಲಿ ಭರ್ತಿ ಆಗಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ಆಗ ನನ್ನ ಹೆತ್ತ ತಾಯಿ ನಮ್ಮ ಅಮ್ಮ ನನ್ನ ನೋಡಿಬಿಟ್ಟು ಎಷ್ಟು ಸಂತೋಷ ಪಡ್ತಾಳೆ, ನನ್ನ ಮಗ ಆರ್ಮಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಮತ್ತು ರಾಷ್ಟ್ರಪತಿಗಳ ಹತ್ರ ಬಹುಮಾನ ತಗೊಂಡಿದ್ದಾನೆ, ಪುರಸ್ಕಾರವನ್ನು ತಗೊಂಡಿದ್ದಾನೆ ಅಂತ ನಮ್ಮ ಅಮ್ಮ ಅಪ್ಪಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಆ ಚಿಕ್ಕ ಹುಡುಗ ಅವನ ಮನಸ್ಸಲ್ಲೇ ಆ ರೀತಿ ಕನಸುಗಳನ್ನು ಕಾಣ್ತಾ ಇದ್ದಾನೆ. ಮಕ್ಕಳೇ, ಅರ್ಥ ಆಯ್ತಾ? ನೀವು ದೊಡ್ಡವರಾಗಿ ಚೆನ್ನಾಗಿ ಓದಿ ಇಂಥ ಕ್ಷೇತ್ರಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸಿ. ओके बच्चों, ये पाठ आपको समझ में आए ना? अच्छा पढ़ लो और एक बार, और अगले भाग में देखेंगे इस कविता के क्वेश्चन आंसर ग्रामर भाग को. और कोई डाउट है तो कमेंट बॉक्स में कमेंट करो. हमारे चैनल को सब्सक्राइब करो और लाइक करो. थैंक यू.